ಬೆಂಗಳೂರಲ್ಲಿ ಬೆಚ್ಚಿ ಬೀಳಿಸುವಂತಹ ಕೃತ್ಯವೊಂದು ನಡೆದಿದೆ. ಪ್ರಿಯಕರನ ಜೊತೆ ಸೇರಿ ಮಗಳಿಂದಲೇ ತಾಯಿಯ ಕೊಲೆಯಾಗಿರುವಂತಹ ಅಮಾನುಷ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇದು ಬೆಂಗಳೂರಿನ ಜನ ಬೆಚ್ಚಿ ಬೀಳುವಂತಹ ಘಟನೆ. ಇದು ಪ್ರಿಯಕರನ ಜೊತೆ ಸೇರಿ ಹೆತ್ತ ಮಗಳೇ ತಾಯಿಯನ್ನ ಕೊಲೆ ಮಾಡಿರುವಂತಹ ಇನ್ಸಿಡೆಂಟ್ ಇದು. ಅಪ್ರಾಪ್ತ ಮಗಳಿಂದಲೇ ತಾಯಿ ಕೊಲೆಯಾಗಿದ್ದಾಳೆ. ಸ್ನೇಹಿತರ ಜೊತೆ ಸೇರಿ ಅಮ್ಮನನ್ನೇ ಕೊಂದಿದ್ದಾಳೆ ಪಾಪಿ ಮಗಳು. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಉಸಿರುಗಟ್ಟಿಸಿ ಕೊಲೆ ಮಾಡಿ ನೇಣು ಹಾಕ್ತಾರೆ. ಮಗಳಿಂದಲೇ ತಾಯಿ ನೇತ್ರಾವತಿ, ಆ ನೇತ್ರಾವತಿಗೆ 35 ವರ್ಷ, ಮಗಳು ಅಪ್ರಾಪ್ತೆ. ಕೊಲೆ ಬಳಿಕ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಕೃತ್ಯದಲ್ಲಿ ಭಾಗಿಯಾಗಿದ್ರು 5 ಅಪ್ರಾಪ್ತರು. ಆಕೆನೂ ಅಪ್ರಾಪ್ತೇನೆ, ಜೊತೆಗೆ ಆಕೆಗೆ ಏನು ಸಹಾಯ ಮಾಡಿದ್ರಲ್ಲ ಕೊಲೆ ಮಾಡಲಿಕ್ಕೆ, ಅವರು ಕೂಡ ಅಪ್ರಾಪ್ತರನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಕ್ಟೋಬರ್ 25ನೇ ತಾರೀಕು ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸಿದ್ರು. ನೇತ್ರಾವತಿ ಅಕ್ಕ ಅನಿತಾ ದೂರು ಕೂಡ ಕೊಡ್ತಾರೆ. ನೋಡಿ, ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸ್ಲಿಕ್ಕೆ ಮುಂದಾಗಿದ್ರು. ಇನ್ನು ನೇತ್ರಾವತಿ ಅವ್ರ ಅಕ್ಕ ಏನಿದಾರಲ್ಲ ಅನಿತಾ, ಅವ್ರ ದೂರನ್ನು ಕೊಡ್ತಾರೆ. ಮಗಳ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿ ದೂರನ್ನು ಕೊಡ್ತಾರೆ. ಕೊಲೆಯಾದ 2 ದಿನಗಳ ಬಳಿಕ ಮಗಳು ಬಂದಿದ್ಲು. ತನಿಖೆಯಲ್ಲಿ ಮರ್ಡರ್ ಮಿಸ್ಟ್ರಿ ಬಯಲಾಗುತ್ತೆ. ಪೊಲೀಸ್ನವರು ಈ ತನಿಖೆಯನ್ನು ಕೈಗೆತ್ತಿಕೊಂಡಂಥ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬಂದಿದೆ. ಸದ್ಯ 5 ಈಗ ಪೊಲೀಸ್ನವರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಸುಬ್ರಹ್ಮಣ್ಯಪುರ ಪೊಲೀಸ್ನವರಿಂದ ವಿಚಾರಣೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸ್ತಾರೆ. ಅಂದರೆ ಏನೀಗ ನೇತ್ರಾವತಿ ಅಂತ ಕೊಲೆಯಾಗಿದ್ದಾರಲ್ಲ, ಆಕೆಯ ಮಗಳು ಅಪ್ರಾಪ್ತೆ. ಆಕೆ ಒಬ್ಬನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಮತ್ತು ಆ ಪ್ರಿಯಕರನ ಜೊತೆಗೆ ಇನ್ನೂ 3 ಜನರನ್ನು ಮನೆ ಕರ್ಕೊಂಡು ಹೋಗ್ತಾಳೆ. ಆಗ ತಾಯಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಎಂಥವರಾದರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಇನ್ನು ಯುವಕನನ್ನು ಪ್ರೀತಿಸ್ತಾ ಇದ್ದ ನೇತ್ರಾವತಿಯ ಮಗಳು ಅನ್ನೋದು ಗೊತ್ತಾಗ್ತಾ ಇದೆ. ಆಗಾಗ ಪ್ರಿಯಕರನ ಜೊತೆ ಮನೆಗೆ ಮಗಳು ಬರ್ತಾ ಇರ್ತಾಳೆ. ಶನಿವಾರ ರಾತ್ರಿ ಪ್ರಿಯಕರನ ಜೊತೆ ಬಂದಿದ್ಲು. ಇದು ಪೊಲೀಸ್ ತನಿಖೆಯಿಂದ ಗೊತ್ತಾಗಿರುವಂತಹ ಶಾಕಿಂಗ್ ನ್ಯೂಸ್ ಇದು. ಪ್ರಿಯಕರನ ಸ್ನೇಹಿತರು ಕೂಡ ಅಲ್ಲಿ ಮನೆಗೆ ಬರ್ತಾರೆ. ಶನಿವಾರ ಮಲಗಿದ್ದ ನೇತ್ರಾವತಿಗೆ ಎಚ್ಚರ ಆಗ್ತದೆ. ಆಕೆ ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಮಗಳ ಸಹವಾಸವನ್ನು ಕಂಡು ತಾಯಿ ಬೈತಾಳೆ. ಏನಿದು ನಿಂದು, ಇವ್ರನ್ನೆಲ್ಲ ಯಾಕೆ ಕರ್ಕೊಂಬಂದಿದೆಯಾ ಅಂತ. ಕೋಪಗೊಂಡಂಥ ಮಗಳು ಜಗಳ ಮಾಡ್ತಾಳಂತೆ. ಬಲವಂತವಾಗಿ ನೇತ್ರಾವತಿ ಬಾಯಿಯನ್ನು ಮುಚ್ಚುತ್ತಾರೆ. ಟವೆಲ್ನಿಂದ ನೇತ್ರಾವತಿ ಕುತ್ತಿಗೆಯನ್ನು ಬಿಗಿದು ಕೊಲೆ ಮಾಡ್ತಾರೆ. ಕೊಲೆ ಬಳಿಕ ಗಾಬರಿಯಾಗಿದ್ದರು ಅಪ್ರಾಪ್ತರ ಟೀಮ್. ಹಾಗಾಗಿ ಅದಕ್ಕೆ ಕತೆ ಕೂಡ ಕಟ್ತಾರೆ. ಬಳಿಕ ಕುತ್ತಿಗೆಗೆ ಸೀರೆಯನ್ನು ಬಿಗಿದು ಫ್ಯಾನಿಗೆ ನೇಣು ಹಾಕ್ತಾರೆ. ನಂತರ ಮನೆ ಲಾಕ್ ಮಾಡಿ ಎಸ್ಕೇಪ್ ಆಗ್ತಾರೆ. ನೇತ್ರಾವತಿ ಮಗಳು ಕೂಡ ನಾಪತ್ತೆಯಾಗಿದ್ಲು. ಅಂದರೆ ಇದು ಆತ್ಮಹತ್ಯೆ ಅಂತ ಬಿಂಬಿಸ್ಲಿಕ್ಕೆ ಮುಂದಾಗ್ತಾರೆ. ತಾಯಿಯ ಶವ ಸಂಸ್ಕಾರಕ್ಕೂ ಮಗಳು ಬಂದಿರಲಿಲ್ಲ. ಅನುಮಾನಗೊಂಡಂಥ ಪೊಲೀಸ್ನವರು ತನಿಖೆಯನ್ನು ನಡೆಸ್ತಾರೆ. ನೋಡಿ, ಎಂತೆಂಥ ವಿಚಿತ್ರ ಘಟನೆಗಳು ದಿನ ಬೆಳಗಾದರೆ ಬೆಂಗಳೂರಿನಲ್ಲಿ ನಡೀತಾ ಇದ್ದಾವೆ. ನೋಡಿ, ಈಗೇನೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ನೇತ್ರಾವತಿ, 35 ವರ್ಷ. ಇವರ ಮಗಳೇ ತನ್ನ ಪ್ರಿಯಕರ ಮತ್ತು ಆತನ ಸ್ನೇಹಿತರನ್ನು ಜೊತೆಗೂಡಿ ತಾಯಿಗೆ ಬಾಯಿಗೆ ಬಟ್ಟೆ ತುರುಕಿ ಸಾಯಿಸಿ, ಉಸಿರುಗಟ್ಟಿ ಸಾಯಿಸಿ ನೇಣಿಗೆ ಅಲ್ಲಿ ಫ್ಯಾನಿಗೆ ನೇಣು ಹಾಕ್ತಾರೆ. ಆದರೆ ಅಪ್ರಾಪ್ತೆ ಮಗಳು, ಯಾಕಂದರೆ ಹೆತ್ತವರಿಗೆ ನನ್ನ ಮಗಳು ದಾರಿ ತಪ್ಪಾರ್ದು ಅನ್ನುವಂಥದ್ದು ಒಂದು ಆಸೆ ಇರ್ತದೆ. ಕಷ್ಟಪಟ್ಟು ಓದಿಸ್ಬೇಕು, ಬೆಳೆಸಬೇಕು ಅನ್ನೋ ಒಂದು ಅಭಿಲಾಷೆಗಳಿರ್ತದೆ. ಹಾಗಾಗಿ ಮಗಳು ಯಾರ್ಯಾರನ್ನೋ ಮನೆ ಕರ್ಕೊಂಬರ್ಲಿಕ್ಕೆ ತಂದೆ ತಾಯಿ ಒಪ್ತಾರೆ, ಯಾರು ಕೂಡ ಒಪ್ಪಲ್ಲ. ಅದೇ ರೀತಿ ನೇತ್ರಾವತಿ ಕೂಡ ಒಪ್ಪಿರಲಿಲ್ಲ. ಅದನ್ನು ವಿರೋಧ ಮಾಡಿದಕ್ಕೇ ಅಪ್ರಾಪ್ತ ಮಗಳು ಏನು ಮಾಡ್ತಾಳೆ ಅಂದರೆ ತಾಯಿನೇ ಸಾಯಿಸಲಿಕ್ಕೆ ಸ್ಕೆಚ್ ಹಾಕ್ತಾಳೆ, ಪ್ರಿಯಕರ ಮತ್ತು 3 ಜನ ಸ್ನೇಹಿತರನ್ನ ಸೇರಿಸ್ಕೊಂಡು. ಅದಕ್ಕೆ ಕತೆ ಕಟ್ಟೋದು. ಅಂದರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಬಿಂಬಿಸ್ಲಿಕ್ಕೆ ಮುಂದಾಗ್ತಾಳೆ ಮಗಳು. ಆದರೆ ಪೊಲೀಸ್ ತನಿಖೆಯಿಂದ ಎಲ್ಲ ಸತ್ಯಾಸತ್ಯತೆ ಬಯಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಮಗಳಿಂದಲೇ ತಾಯಿ ಕೊಲೆ ಪ್ರಕರಣ ಇದೆ. ನೇತ್ರಾವತಿ ವಾಸವಿದ್ದ ಮನೆಯ ಮಾಲೀಕ ಶಂಕರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 2 ವರ್ಷಗಳಿಂದ ಮನೆಯಲ್ಲಿ ವಾಸವಾಗಿದ್ರು. ಇದು ಮನೆ ಮಾಲೀಕರು ಹೇಳ್ತಾ ಇರುವಂಥದ್ದು. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಮಹಿಳೆ ನೇತ್ರಾವತಿ. ಮನೆಗೆ 2 ಹುಡುಗರು ಬಂದು ಹೋಗ್ತಾ ಇದ್ರು. ಕೇಳಿದಾಗ ಸಂಬಂಧಿಕರ ಮಕ್ಕಳು ಅಂತ ಹೇಳಿದ್ರಂತೆ. 2 ಆಗಾಗ ಬಂದು ಹೋಗ್ತಾ ಇದ್ರು ಅನ್ಸುತ್ತೆ. ಗಂಡ ಹೆಂಡತಿ ಮಕ್ಕಳಿರೋದಾಗಿ ಹೇಳಿ ಬಾಡಿಗೆಯನ್ನು ಪಡೆದಿದ್ರು. ಇತ್ತೀಚೆಗೆ ಮನೆ ಖಾಲಿ ಮಾಡಲಿಕ್ಕೂ ಕೂಡ ಸೂಚಿಸಲಾಗಿತ್ತು. ನೇತ್ರಾವತಿ ಮಗಳ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇದು ಮನೆ ಮಾಲೀಕ ಶಂಕರ್ ಕೊಟ್ಟಿರುವಂತಹ ಮಾಹಿತಿ ಇದು.
ಯಾಕೆಂದರೆ ಪೊಲೀಸ್ ತನಿಖೆ ಅಂತ ಬಂದಾಗ ಕೇವಲ ಆರೋಪಿಗಳನ್ನಷ್ಟೇ ಅಲ್ಲ, ಯಾರ ಮನೆಯಲ್ಲಿದ್ದರು, ಆ ಮನೆ ಮಾಲೀಕ ಯಾರು, ಎಷ್ಟು ವರ್ಷದಿಂದ ವಾಸವಾಗಿದ್ದರು, ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಪೊಲೀಸ್ನವರು. ಅದು ಎರಡೂವರೆ ವರ್ಷದೊಡೆ ಇದ್ರು ಬಂದು ಬಾಡಿಗೆ ಬಂದು. ಅದೇ ನನಗೆ ಗೊತ್ತಾಗಿ ಸೋಮವಾರ ಈ ಥರ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಯಾರೋ ಅವ್ರ ಕಡೆಯವ್ರು ಬಂದು ಗೊಳ ಅಂತ ಹೇಳ್ತಾ ಇದ್ರಂತೆ. ಪಕ್ಕದ ಮನೆಯವ್ರು ಬಂದು ಓಡೋಗಿ ನಮ್ಮ ಮನೆಯವ್ರಿಗೆ ಹೇಳಿದ್ರಂತೆ. ನಮ್ಮ ಮನೆಯವ್ರು ಒಡೆ ಸ್ನಾನ ಮಾಡ್ತೀರ, ಅವ್ರು ಫೋನ್ ಹಾಕೋರಿ ಹಿಂಗೆ ಆಗೈತೆ ಅಂತ ಬಂದು ನೋಡಿದ್ಕೆಲ್ಲ ಪೊಲೀಸರು ಜನ ಎಲ್ಲ ಸೇರಿದ್ರು ಸರ್. ಬಂದು ನೋಡ್ದ ಅಷ್ಟೇ ಸರ್. ಜೊತೆಯಲ್ಲೇ ಇದ್ರು ಸರ್. ಅದೇ ಹೇಳಿದ್ನಲ್ಲ, 4 ಜನ ಇದ್ರು. ಅದೇ ಅವ್ರು ಯಾರೋ ಒಂದು ಹುಡುಗ ಒಂದು ಹುಡುಗಿ, ಅದು ಮಕ್ಳು ಅಂತ ಹೇಳಿದ್ರು. ಮಕ್ಳು ಮತ್ತೆ ಅಯ್ಯಮ್ಮ ಮತ್ತೆ ಇನ್ನೊಬ್ಬ ಯಜಮಾನ ಎಲ್ಲಿ ಸ್ಕೂಲ್ಗೆಲ್ಲ ಹೋಯ್ತಾ ಇದ್ರು. ನಾವ್ ಯಾರು ಕೇಳೋಣ ಸರ್. ನಮ್ಮ ಮನೆಯವ್ರಿದ್ರು, ಬಾಡಿ ಏನಿಲ್ಲ ಸರ್. ಅವ್ರ ಪಾಪ ನಮ್ಮ ಮನೆಯವ್ರೇನು ನೋಡಿಲ್ಲ ಸರ್, ನಮ್ಮ ಮನೆಯವ್ರು ನೋಡಿಲ್ಲ. ಅದೇ ಈಗ ಪಬ್ಲಿಕ್ ಎಲ್ಲ ಬಂದು ತುಂಬಿದ್ರು, ಪೊಲೀಸರು ಬಂದ್ರು. ಯಾರೋ ಇದು ಆಂಬುಲೆನ್ಸ್ ವ್ಯಾನು ಮತ್ತೆ ಇದೇನು ಇದು ಬಂತ ಏನು ಸರ್, ಇದೆಲ್ಲ ಬಂದು ಹಂಗೆ ನೋಡ್ಕೊಂಡು ಅವ್ರಿಗೆ ಎತ್ಕೊಂಡೋದ್ರು ಸರ್. ಅದೇನೋ ನಮ್ಗೆ ಚೆನ್ನಾಗಿದ್ರು ಸರ್. ನಮ್ಗೆ ಅದ್ರ ಬಗ್ಗೆ ಏನು ಡೀಟೇಲ್ ಐಡಿಯಾ ಗೊತ್ತಿಲ್ಲ ಸರ್. ನಾವ್ ಯಾಕೆ ನೋಡೋಣ ಸರ್, ಮನೆ ಒಳಗೆ ನಿಂತಿಗೆ ನೋಡೋಣ ಸರ್. ಏನೋ ಗೊತ್ತಿಲ್ಲ ಸರ್, ನನ್ಗೆ ಅದು ಗೊತ್ತಿಲ್ಲ. ನೆನ್ನೆ ಬಂದಿದ್ರಂತ ಏನೋ ಕರ್ಕೊಂಡು ನನ್ನೆಲ್ಲ ಹೊರಗಡೆ ಹೋಗಿದೆ. ನಮ್ಮ ಮನೆಯವ್ರು ಹೇಳಿದ್ರು ಪೊಲೀಸರು ಬಂದು ಯಾರು ಹುಡುಗರನ್ನೆಲ್ಲ ಕರ್ಕೊಂಬಂದು ಏನೋ ನೋಡ್ತಾ ಇದ್ದಾರ್ರಿ ಅಂತ ಅಂದ್ರು. ಪೊಲೀಸರು ನನಗೇನು ಹೇಳಿಲ್ಲ, ಹಂಗೆ ಇದ್ದೀನಿ ಸರ್. ಅದು ಎರಡು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಮಗಳಿಂದಲೇ ತಾಯಿಯ ಹತ್ಯೆ ಆಗಿದೆ, ನಿಜಕ್ಕೂ ಬೆಚ್ಚಿ ಬೀಳುವಂತಹ ಘಟನೆ. ಜೊತೆಗೆ ಮನೆ ಮಾಲೀಕರು ಕೂಡ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ. ಏನು ಡೀಟೇಲ್ ಸಿಗ್ತಾ ಇದೆ? ಸಚಿನ್, ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಉತ್ರಳ್ಳಿಯ ಬಳಿ ಸರ್ಕಲ್ ಮಾರಮ್ಮ ಟೆಂಪಲ್ ಇದೆ. ಆ ಟೆಂಪಲ್ ಬಳಿ ಒಂದು ಮನೆ ಇರುವಂತಹ, ಆ ಮನೆಯಲ್ಲಿ ನೇತ್ರಾವತಿ ಅವರು ಕೂಡ ವಾಸವಾಗಿರ್ತಾರೆ ತಮ್ಮ ಮಗಳು ಮತ್ತು ಸಂಬಂಧಿಕರ ಜೊತೆ. ಅವರು SBI ಬ್ಯಾಂಕ್ ನಲ್ಲಿ ಎಂಪ್ಲಾಯಿ ಕೆಲಸ ಮಾಡ್ತಿದ್ರೆ, ಮಗಳು ಇನ್ನೂ ಕೂಡ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಾಳೆ. ಸೊ ಹೀಗೆ ಇರಬೇಕಾದ್ರೆ ಕೆಲವೊಂದಷ್ಟು ಜನ ಫ್ರೆಂಡ್ಸ್ ಕೂಡ ಮನೆಗೆ ಆಗಾಗ ಬಂದು ಹೋಗ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ತಾಯಿ ಕೂಡ ಬುದ್ಧಿಯನ್ನ ಹೇಳಿರ್ತಾರೆ, ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳಿ. ಕಳೆದ 25ನೇ ತಾರೀಕು ರಾತ್ರಿ ಹೀಗೆ ಈಗ ಮಗಳೇನಿದ್ದಾರೆ ಅವರ ಒಂದು ಜೊತೆ ಸ್ನೇಹಿತ ಏನಿರ್ತಾನೆ ಆತನ ಜೊತೆ ರೂಮ್ ನಲ್ಲಿ ಇರ್ತಾರೆ. ಆಗ ನೋಡಿ ಅವರು ಗಲಾಟೆ ಆಗುತ್ತೆ, ಬೈದಾಗ ಬುದ್ಧಿಯನ್ನ ಹೇಳ್ತಾರೆ. ಅದಕ್ಕೆ ರೊಚ್ಚಿಗೆದಂತಹ ಈ ಮಗಳು ಏನ್ ಮಾಡ್ತಾರೆ, ತಾಯಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಬಾಯನ್ನ ಜೋರಾಗಿ ಹಮ್ಕಿ ಹಿಡ್ಕೊಂಡಾಗ ಅವರು ಉಸಿರು ನಿಂತು ಹೋಗಿರುತ್ತೆ. ಸೊ ಆಗ ಅವ್ರ ಸ್ನೇಹಿತರು ಕೂಡ ಈ ಮನೆಗೆ ಬಂದಿರ್ತಾರೆ. ಇವರೆಲ್ಲರೂ ಸೇರಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಒಂದು ಟವಲ್ ಏನಿರುತ್ತೆ ಅದರಿಂದ ಕುತ್ತಿಗೆಗೆ ಬಿಗಿತಾರೆ. ಬಿಗಿದ ನಂತರ ರೂಮ್ಗೆ ಹೇಳ್ಕೊಂಡು ಹೋಗಿ ಸೊ ಅವರನ್ನ ಫ್ಯಾನ್ಗೆ ನೇಣು ಹಾಕಿ, ಅದಾದ ಬಳಿಕ ರೂಮ್ ಅನ್ನ ಲಾಕ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ. ಅವರ ತಂಗಿ ಏನಿದ್ದಾರೆ ಅವರು ಒಂದು ಕರೆಯನ್ನ ಮಾಡ್ತಾರೆ. ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡಲ್ಲ. ಮಗಳು ಆಗಿರ್ಬೋದು, ತಾಯಿ ಇಬ್ರು ಫೋನ್ ಮಾಡ್ತಾರೆ, ರಿಸೀವ್ ಮಾಡಲ್ಲ. ಸೊ ಮನೆ ಹತ್ರ ಬಂದು ನೋಡಿದಂತ ವೇಳೆಯಲ್ಲಿ ಅವರು ನೇಣು ಬಿಗಿದ ಸ್ಥಿತಿಯಲ್ಲಿರುತ್ತೆ. ಸೊ ಆಗ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಒಂದು ಮೃತದೇಹವನ್ನ ಕೆಳಗಿಳಿಸಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಅದಾದ ಬಳಿಕ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಆಕೆ ಮಗಳೇನಿದ್ದಾಳೆ ಆಕೆ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ. ಆಗ ಅವ್ರ ತಂಗಿಗೆ ಡೌಟ್ ಬಂದು ಒಂದು ಫೋನ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಅಲ್ಲಿ ಏನು ಒಂದು ಮೃತಪಟ್ಟಿದ್ದಾರೆ ಅವತ್ತಿನಿಂದ 3 ದಿನಗಳಾದ್ರೂ ಕೂಡ ಮಗಳು ಕಾಣ್ತಾ ಇಲ್ಲ ಅಂತ ಹೇಳಿ. ಆಗ ಅವರು ಫೋನ್ ನಂಬರ್ ಅನ್ನ ಟ್ರೇಸ್ ಔಟ್ ಮಾಡಿದಂತ ವೇಳೆಯಲ್ಲಿ ಆಕೆ ತನ್ನ ಪ್ರಿಯಕರನ ಜೊತೆ ಹೋಗಿರೋದು ಗೊತ್ತಾಗಿರುತ್ತೆ. ಆಗ ಇಬ್ಬರನ್ನು ಟ್ರೇಸ್ ಔಟ್ ಮಾಡಿ ಕರ್ಕೊಂಡು ಬರ್ತಾರೆ. ಸೊ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಅಂದ್ರೆ ಅಂತ್ಯಕ್ರಿಯೆ ಆದಂತಹ ವೇಳೆಯಲ್ಲೂ ಕೂಡ ಆಕೆ ಇರಲಿಲ್ಲ. ಆಕೆ ಸ್ವತಃ ತಾಯಿಯನ್ನ ಕೊಂದು ತನ್ನ ಸ್ನೇಹಿತರ ಜೊತೆ ಎಸ್ಕೇಪ್ ಆಗಿರ್ತಾಳೆ. ಸದ್ಯ ಅಪ್ರಾಪ್ತರು ಸೇರಿದಂತೆ ಒಟ್ಟು 5ರನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ತನ್ನ ಮಗಳ ಭವಿಷ್ಯದ ಬಗ್ಗೆ ಕನಸು ಕಂಡಿದ್ದಂತಹ ತಾಯಿ ಆಕೆ ಮಾಡ್ತಿದ್ದಂತಹ ಕೆಲವು ಕೆಲಸಗಳ ಬಗ್ಗೆ ಬುದ್ಧಿ ಹೇಳಿದಕ್ಕೆ ಈ ರೀತಿಯಾಗಿ ಅಂತಹ ಕೊಲೆಯನ್ನ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಈಗ ಪೊಲೀಸರು ಕೂಡ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮುಂದುವರಿಸಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.